ದಿಲ್ಲಿಯಲ್ಲೂ ಸಿಎಂ ಘರ್ಜನೆ, ರಾಜ್ಯಕ್ಕೆ ಬಂದ ಮೇಲೂ ಅದೇ ಮಾತು. ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್ ಸೈಲೆಂಟ್ ಆದ್ರ ಡಿಸಿಎಂ ಡಿಕೆಶಿ. ನನಗೆ ಆತುರ ಗಾಬರಿ ಇಲ್ಲ, ಸಿಎಂ ಹೇಳಿದ ಮೇಲೆ ಮುಗೀತು. ಚೇರ್ ಸಿಗೋದೇ ಕಷ್ಟ ಅಂತ ಹೇಳಿದ್ಯಾಕೆ ಡಿಸಿಎಂ ಡಿಕೆಶಿ? ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಬಂಡೆ ಸೈಲೆಂಟ್ ತಂತ್ರ ಏನು? ಮುಂದೆ ಕೆಪಿಸಿಸಿ ಗದ್ದುಗೆ ಯಾರಿಗೆ? ಡಿಸಿಎಂ ಡಿಕೆಶಿ ನಡೆ ಏನು? ರಾಜ್ಯ ಕಾಂಗ್ರೆಸ್ನಲ್ಲಿ ನಂಬರ್ ಗೇಮ್ ಲೆಕ್ಕಾಚಾರ ಶುರುವಾಯ್ತಾ? ಸಿದ್ದರಾಮಯ್ಯ ಮಾತೆ ಸುಪ್ರೀಮಾ. 2028ಕ್ಕೆ ಅವರದ್ದೇ ನೇತೃತ್ವನ? ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಎಂದ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ರ ಜಾರಕಿಹೊಳಿ. ಸಿಎಂ 5 ವರ್ಷ ಇರ್ತಾರೋ 10 ವರ್ಷ ಇರ್ತಾರೋ ಗೊತ್ತಿಲ್ಲ, ಆದ್ರೆ ಡಿಕೆಶಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ ಬಾಲಕೃಷ್ಣ. ಶಾಸಕರ ಅಭಿಪ್ರಾಯ ಸಂಗ್ರಹವೇ ಇಲ್ಲ, ಸಂಖ್ಯಾಬಲದ ಚರ್ಚೆ ಈಗೇಕೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ಗೆ ಬಿತ್ತ ಫುಲ್ ಸ್ಟಾಪ್. ಸಿದ್ದರಾಮಯ್ಯನವರು ಇವತ್ತು ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತದೆ ಎಂಬುದು ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆಯಾಗುತ್ತಿದೆ. ಹೌದಾ? ಪಕ್ಷದೊಳಗೆ ಅಂತಹ ಒಪ್ಪಂದವಾಗಲಿ ಚರ್ಚೆಗಳಾಗಲಿ ಯಾವುದೂ ನಡೆಯುತ್ತಿಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುತ್ತೇನೆ, ಈ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ ರಣದೀಪ್ ಸಿಂಗ್ ಸುರ್ಜೇವಾಲಾ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಲ್ಲರೂ ಸ್ಪಷ್ಟನೆ ನೀಡಿದ್ದಾರೆ. ಹಂಗೆ ಕರೆದ್ಬಿಟ್ಟು ರಾಮನಗರ ಇವರು ಯಾರು ನಮ್ಮ ಇಕ್ಬಾಲ್ ಹುಸೇನ್ ಅವ್ರನ್ನು ಕರೆದು ನೋಟಿಸ್ ಕೊಟ್ಟಿದ್ದೀರಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸಿದ್ದರಾಮಯ್ಯನವ್ರೆ. ಹಿಂಗೆ ಬರ್ಕೊಂಡ್ರೆ ಏನು ಬಂತು? ಆದಿ ಬೀದಿಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ಅವ್ರ ಬಾಯಿ ಮುಚ್ಚೋದಕ್ಕೆ ನೀವು ಟ್ವೀಟಲ್ಲಿ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡ್ರೆ ಸಾಕಾಗಲ್ಲ ಅಂತ ಅನ್ನಿಸುತ್ತದೆ. ಇದು ಸಿದ್ದರಾಮಯ್ಯನವರು ಇವತ್ತು ಅಧಿಕೃತವಾಗಿ ಬರೆದಿರುವಂತಹ ಪದಗಳು. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ರಿಯಾಕ್ಷನ್, ಅದನ್ನು ಯಾವ ರೀತಿ ತೆಗೆದುಕೊಳ್ತಿರೋ, ಅದು ಮಾರ್ಮಿಕವಾಗಿ ಹೇಳಿದರೋ ಅಥವಾ ತುಂಬ ಅಸಹಾಯಕತೆಯಿಂದ ಹೇಳಿದರೋ ಅಥವಾ ಈ ಕ್ಷಣಕ್ಕೆ ಈ ಸಮಯ ಕಳೆದು ಹೋಗಲಿ ಅಂತ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಫಸ್ಟ್ ಅವ್ರು ಏನು ಮಾತಾಡಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ. ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ. ಗಾಬರಿ ನಮಗೆ ಇಲ್ಲ. ಗಾಬರಿ ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರನೂ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆನೂ ಕೊಡ್ತಾ ಇದ್ದಾರೆ. ನೀವು ಪ್ರಶ್ನೆ ಆಗ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉದ್ದಕ್ಕೂ ಉತ್ತರ ಕೊಡೋದಿಲ್ಲ. ನಾವೆಲ್ಲ ಚೇರ್ ಬಡಾಡ್ತಾ ಇದೀವಿ, ನಿಮ್ ಚೇರೇ ಬೇಡ ಅಂತ ಕೂತಿದ್ದೀರಿ. ಬಂದು ಚೇರ್ ಅದು ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಿದಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೋಡಿದ್ರೆ ನೀವು ಬಹಳ ತ್ಯಾಗಿಗಳು ತರ ಕಾಣ್ತಾ ಇದ್ದೀವಿ.